ದಿನೇಶ್ ಸರ್, ಏನು ಮಾನ್ಯ ಪ್ರಧಾನಮಂತ್ರಿಗಳು ದೇಶದಲ್ಲಿ ಈಗ ಆಲ್ರೆಡಿ ಹೇಳಿದ್ರಲ್ಲ, ಇವರು ರಾಜಪ್ರಭುತ್ವದಲ್ಲಿದ್ದಾರೆ. ಯಾಕಂದರೆ ಸೆಂಗೋಲ್ ಅಂತ ಎತ್ಕೊಂಡು ಹೋಗೋರೆ ತಮಿಳ್ನಾಡಿಂದ, ಅದಕ್ಕೆ ಅವರು ರಾಜ ಆಗಿರೋದು. ಅದು ಯಾವುದೋ ಸಣ್ಣಗೋಲು ಅಂತಲೇ ಅನ್ಬೋದೋ ಇಲ್ಲ ಸೆಂಗೋಲ್ ಅಂತ ಬೇಕಾದ್ರೂ ಕರ್ಕೋಬೋದು. ಆ ಸೆಂಗೋಲ್ ಇಟ್ಕೊಂಡು ಇವತ್ತು ರಾಜ ಆಗಿದ್ದಾರೆ. ರಾಜಪ್ರಭುತ್ವ ದೇಶದಲ್ಲಿ ನಡೀತಾ ಇದೆ ಅನ್ನೋಕ್ಕೆ ಅಟೋಕ್ರಸಿ ಇವ್ರ ಬಾಯಿಲೇ ಬಂದಿದೆ. ದೇಶದಲ್ಲಿ ನಡೀತಾ ಇರೋದು ಇಡಿ ಸಿಡಿ ರಾಜಕೀಯ ಬಿಟ್ಟರೆ ಇನ್ನೇನು ನಡೀತಾ ಇಲ್ಲ. ಇಲ್ಲ ಇಡಿ ಬಿಡ್ತಾರೆ, ಇಲ್ಲ ಸಿಡಿ ಬಿಡ್ತಾರೆ. ಇವೆರಡರಲ್ಲಿ ಸಿಡಿ ಬಿಡ್ತಾರೆ, ಇಡಿ ಬಿಡ್ತಾರೆ. ಇದೆರಡೇ ದೇಶದಲ್ಲಿ ನಡೀತಾ ಇರೋದು ಇವತ್ತು. ಆ್ಯಸ್ ಅ ಪರ್ಸನ್ ಅವರು ಭ್ರಷ್ಟಾಚಾರಿನೂ ಅಲ್ಲ. ನರೇಂದ್ರ ಮೋದಿ ಅವರ ವೈಯಕ್ತಿಕವಾಗಿ ಅವರು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅನ್ನೋದು ಇವತ್ತಿನ ವಿಷಯ ಅಲ್ಲ. ನರೇಂದ್ರ ಮೋದಿ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಈ ದೇಶದಲ್ಲಿ ಅವ್ರು ಮಾಡಿರುವ ಸಾಧನೆಗಳೇನು, ವೈಫಲ್ಯಗಳೇನು, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 24 ವರ್ಷಗಳಿಂದ ಸತತವಾಗಿ ಅಧಿಕಾರದಲ್ಲಿ ಜನ ಕೊಡ್ತಾ ಇದ್ದಾರೆ. ನೀವು ವಿಶ್ಲೇಷಣೆ ಮಾಡ್ತಕ್ಕಂಥವ್ರ ಸಂಖ್ಯೆ ಟೀಕೆ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೆ. ಆದರೆ 140 ಕೋಟಿ ಭಾರತೀಯರು ಯಾರು ಪ್ರಬುದ್ಧರು ದಡ್ರು ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲ ಪ್ರಬುದ್ಧರು 140 ಕೋಟಿ ಜನ ನಮಗ್ ವೋಟ್ ಹಾಕ್ತಾ ಜನ ಕಳೆದ 24 ವರ್ಷಗಳಿಂದ ಕೇಳಿಸ್ಕೋಬೇಕು. ನೀವು ಯಾರು ಇಂಟ್ರಪ್ಟ್ ಮಾಡೋ ನಮಗ್ ಕೇಳ ಮೋದಿ ಅವ್ರ ವಿಚಾರ. ಎಸ್, 140 ಕೋಟಿ ಹಾಕಿಲ್ಲ ಓಟು ಅಂತ ನಾನು ಹೇಳ್ತಾ ಇರೋದು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 24 ವರ್ಷಗಳಿಂದ ಜನ ನಮ್ಮ ಮೇಲೆ ಒಂದು ಅಭಿಪ್ರಾಯ ಇಟ್ಟಿದ್ದಾರೆ. 12 ವರ್ಷದಿಂದ ಅಧಿಕಾರ ನಡೆಸಿ. ಈಗ ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ನಾನು ಹೇಳಲೇಬೇಕು, ದಯವಿಟ್ಟು ಎಂಪ್ಲಾಯ್ಮೆಂಟ್ ವಿಚಾರ ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಒಂದೇ ಒಂದು ನಾವಲ್ಲ, ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲೇಮ್ಸ್ ಡೇಟಾ, ಕ್ಲೇಮ್ಸ್ ಅನ್ನೋದು ಹೇಳ್ಬಿಡ್ತೀನಿ, ಕ್ಯಾಪಿಟಲ್, ಲೇಬರ್, ಎನರ್ಜಿ, ಮೆಟೀರಿಯಲ್, ಸರ್ವಿಸಸ್ ತಿಳ್ಕೊಳ್ಳಿ ಏನು ಅಂತ ಡೇಟಾ ಹೇಳುತ್ತೆ. UPA ಗವರ್ಮೆಂಟ್ ಇರುವಾಗ ಕಳೆದ 10 ವರ್ಷದಿಂದ 2004ರಿಂದ 14 ಕೊಟ್ಟಿದ್ದ ಜಾಬ್ ಎಷ್ಟು? 3 ಕೋಟಿ. ನಾವು ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 17.19 ಕೋಟಿ. ಕೇವಲ 2024-25 ಒಂದರಲ್ಲೇ ಕೊಟ್ಟಿರ್ತಕ್ಕಂಥದ್ದು 4.6 ಕೋಟಿ. ಈಗ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಯ್ತು ಅಂತ 18 ಕೋಟಿ ಅಂತಂದ್ರೆ ಒಂದೇ ವರ್ಷದಲ್ಲಿ ಹೇಳ್ತಿರೋದು. ಒಂದೇ ವರ್ಷದಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್, ಕಳೆದ 10 ವರ್ಷದಿಂದ 18 ಕೋಟಿ ಉದ್ಯೋಗ. ಒಂದೇ ವರ್ಷದಲ್ಲಿ ದಾಖಲೆ ಕೊಟ್ಟಿರ್ತಕ್ಕಂಥದ್ದು 4,60,00,000. ಈಗ 10 ವರ್ಷದ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಯ್ತು ಉದ್ಯೋಗ ಅಂತ? 2 ಕೋಟಿ ಬರುತ್ತೆ. ಇದು RBI ಕ್ಲೇಮ್ಸ್ ಮಿನಿಸ್ಟ್ರಿ ಆಫ್ ಲೇಬರ್ ಕೊಟ್ಟಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ರೇಟ್. ನೀವು ಹೇಳಿದ್ರಿ ಮಿನಿಸ್ಟ್ರಿ ಆಫ್ ಲೇಬರ್ ಕೊಟ್ಟಿರ್ತಕ್ಕಂಥ ಡೇಟಾ, ನಂದಲ್ಲ. 6% ಇದ್ದಂತೆ ಇವತ್ತು 3.6%. ಇವತ್ತು 2025ಕ್ಕೆ 3.2% ಬಿದ್ದಿದೆ. ಇದೇ UPA ಗವರ್ಮೆಂಟ್ ಇದ್ದಾಗ 4.1% ಇತ್ತು. ನಾನು ದಾಖಲೆ ಸಮೇತ ಐ ಆಮ್ ಕೋಟಿಂಗ್ ದ ಸೋರ್ಸಸ್ ಅಂಡ್ ಐ ವಿಲ್ ಬಿ ಹೆಲ್ಡ್ ಅಕೌಂಟೇಬಲ್. ಆ ರೀತಿ ಹೇಳಬೇಕು. ಬಸವರಾಜ್ ಸರಿ ಒಂದ್ ಮಾತು ಹೇಳಿದ್ರು, ತಡಿಯೋ ಮರ್ಯ, ನೀವು ಹಿಂದ್ಗಡೆ ಇದ್ದಂತಹ ಗವರ್ನಮೆಂಟ್ಗೆ ನಿಮ್ಮನ್ನ ನೀವು ಹೋಲಿಕೆ ಮಾಡ್ಕೊಳ್ಳೋದಲ್ಲ. ನೀವ್ ಏನ್ ಹೇಳಿದ್ರಿ, ನಿಮಗೆ ನೀವೇ ಮಾಡ್ಕೊಳ್ಳುವಂತ ಡೇಟಾ ಕೊಡ್ತಾ ಇದೀನಲ್ರಿ. 18 ಕೋಟಿ ಉದ್ಯೋಗ 10 ವರ್ಷದಿಂದ ಎಷ್ಟಾಯ್ತು ಅನ್ನೋ ಆವರೇಜ್ ನೀವು ಲೆಕ್ಕ ಹಾಕಿ. ಏನು ಎಂಪ್ಲಾಯ್ಮೆಂಟ್ ಸರ್, ಈಗ ಒಂದು ಮಿನಿಸ್ಟ್ರಿ ಆಫ್ ಲೇಬರ್ ಕೊಡ್ತಕ್ಕಂತ ಡೇಟಾ ತಪ್ಪಂತ ಹೇಳ್ತೀರಾ? ಇದೇ ವಿಧಾನವಾದ ಸಮಸ್ಯೆ. there is white lie, yes, okay, there is simple lie, yes, and then there is statistics. Definitely ನಾನು ಅದನ್ನೇ ಕೋಟ್ ಮಾಡ್ತೀನಿ. ಮತ್ತೆ ರಿಸರ್ವ್ ಬ್ಯಾಂಕ್ employment can I quote RBI employment definition? Can I quote RBI data? What is the definition of employment which quoted in that completely government ಅಡಿಯಲ್ಲಿ ಬರ್ತಕ್ಕಂತ ಉದ್ಯೋಗಗಳನ್ನೇ ಕೋಟ್ ಮಾಡಿರುವಂತದ್ದು. ಯಾರು ಒಂದು ಮಿನಿಟ್ರಿ ಕೊಡಬೇಕು ಡೇಟಾ ಅಂದ್ರೆ they will not take into consideration the private sectors. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ನೆಹರು ವಿಚಾರ ನೀವು ಹೇಳಿದ್ರಿ ನೋಡ್ರಿ, ನೆಹರು ಅವರಿಂದ ನಾವು ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಈ ದೇಶ ಸ್ವಾತಂತ್ರ್ಯದ ನಂತರ ಹೇಗಿತ್ತು 2014ರವರೆಗೆ, ಆ 2014ರವರೆಗೆ ಈ ದೇಶವನ್ನು ಹೇಗೆ ಕಟ್ಟಲಾಯಿತು, ಆ ಕಟ್ಟಿರುವ ದೇಶದ ನಂತರ ಬಂದಂತಹ ಪ್ರಧಾನಿಗಳು ಯಾವ ರೀತಿ ಆ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋದರು, ಈ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡಾಗ ಇದ್ದಂತಹ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ನಿಜಕ್ಕೂ ಪರಿಹಾರ ಸಿಕ್ಕಿದೆಯಾ? ಕೇವಲ ಚುನಾವಣೆಗಳೇ ಈ ಒಂದು ಪರಿಹಾರದ ಒಂದು ದಿಕ್ಸೂಚಿನ? ಐ ಡೋಂಟ್ ನೋ. ಬಟ್ ಒಂದಂತೂ ಸತ್ಯ, ಪ್ರಶ್ನೆಗಳಿಗೆ ಹೆದರುವವರು, ಅಭಿವೃದ್ಧಿಯ ವಿಚಾರಗಳಲ್ಲಿ ತನ್ನದೇ ಆದಂತಹ ನೀತಿ ನಿರೂಪಣೆಗಳನ್ನು ಕೊಡುವವರು ಎಷ್ಟು ದಿನ ಸರ್ವೈವ್ ಆಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಕೇವಲ ಭಾಷಣ ಘೋಷಣೆಗಳಿಂದ ಚುನಾವಣೆಗಳನ್ನು ಗೆಲ್ತೀನಿ ಅಂತ ಅಂದುಕೊಂಡರೆ
ಸಣ್ಣದಾಗಿ ಹುಟ್ಟಿಕೊಂಡಿರುವ ಪ್ರತಿರೋಧ, ಇವತ್ತು ಅದನ್ನು ನೀವು ಕಾಕ್ರೋಚ್ ಅನ್ಬೋದು, ನಾಳೆ ಅದನ್ನು ತಿಮಿಂಗಲ ಅನ್ಬೋದು, ನಾಳೆ ಅದನ್ನು ದೆವ್ವ ಅನ್ಬೋದು, ಭೂತ ಅನ್ಬೋದು. ಬಟ್ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಬುಡಕ್ಕೆ ಹೆಂಗೆ ಬೆಂಕಿ ಬೀಳುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಈ ಕಾಕ್ರೋಚ್ಗಳನ್ನು ಬೆಳೆಯಕ್ಕೆ ಬಿಡಬಾರ್ದು. ಕಾಕ್ರೋಚ್ಗಳನ್ನು ಸಣ್ಣದರಲ್ಲೇ ಅವುಗಳನ್ನು ಹೊಸಕಿ ಹಾಕಬೇಕು. ಹೇಗೆ ಹೊಸಕಿ ಹಾಕ್ತೀರಿ? ಉದ್ಯೋಗ ಕೊಡಿ. ಹೇಗೆ ಹೊಸಕಿ ಹಾಕ್ತೀರಿ? ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ. ಹೇಗೆ ಹೊಸಕಿ ಹಾಕ್ತೀರಿ? ಬಡತನ ನಿರ್ಮೂಲನೆ ಮಾಡಿ. ಹೇಗೆ ಹೊಸಕಿ ಹಾಕ್ತೀರಿ? ನೀವು ಜನರಿಗೆ ಏನು ಕಮಿಟ್ಮೆಂಟ್ ಕೊಟ್ಟಿದ್ದೀರಿ ಅದನ್ನು ಫುಲ್ಫಿಲ್ ಮಾಡಿ. ಆ ಮೂಲಕ ಹೊಸಕಿ ಹಾಕಿ ಹೊರತು ಮಾತಾಡುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಸಕಿ ಹಾಕೋದರ ಮೂಲಕ ನಾನು ತುಂಬ ದೊಡ್ಡ ಲೀಡರ್ ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದು ಇವತ್ತಿಗೆ ಚಂದ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಾದಿದೆ ಮಾರಿ ಹಬ್ಬ. ಯಾಕೆ ಅಂದರೆ ನಾವೆಲ್ಲರೂ ತುಂಬ ಬಾಯಿ ಮುಚ್ಕೊಂಡಿದ್ವಿ. ಈಗ ಜಂಜಿಗಳು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿಯಲ್ಲ ಅವರಿಲ್ಲ, ಬೀದಿಗೆ ಬರ್ತಾ ಇದ್ದಾರೆ. ನಾಳೆ ಬೀದಿಗೆ ಬಂದವ್ರು ಸಿಟ್ಟು ರೆಟ್ಟೆಗೆ ಬಂದರೆ ಇನ್ನೂ ಬೇರೆಯದೇ ಆಗುತ್ತೆ. ಅಂಥದ್ದೆಲ್ಲ ಆಗಬಾರ್ದು ಅಂತಂದರೆ ನಾವು ಕೇಳ್ತಾ ಇರೋದು ಒಂದು ಉತ್ತಮವಾದಂಥ ಆಡಳಿತ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ತುಂಬ ದೊಡ್ಡ ನಾಯಕರಾಗಿದ್ದಾರೆ. ಆದರೆ ದೇಶದ ಸಮಸ್ಯೆಗಳಿಗೆ ವಿಮುಖರಾದರೆ ನಾಳೆ ಅವ್ರನ್ನ ನಾಯಕರನ್ನಲ್ಲ. ಆ ನಾಯಕತ್ವದ ಪಟ್ಟ ಉಳಿಸ್ಕೊಳ್ಬೇಕು ಅಂದರೆ ಇನ್ನೂ ಭಾಳಷ್ಟು ಸಮಯ ಇದೆ. ಆ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.